Hi dear student, welcome to class 8 of the chapter sets. ಮಕ್ಕಳೇ ಈ ಎಕ್ಸಸೈಸ್ 1.1ನ ಸೊ ಇನ್ನು ಎರಡು ಟೈಪ್ ಆಫ್ ಕ್ವಶನ್ ಉಳ್ಕೊಂಡಿದೆ ನೋಡಿ. ಈ ಟೈಪಲ್ಲಿ ಹೇಗಿದೆ ಅಂತ, ಮ್ಯಾಚ್ ಈಚ್ ಆಫ್ ದ ಸೆಟ್ ಆನ್ ದ ಲೆಫ್ಟ್ ಇನ್ ದ ರೋಸ್ಟರ್ ಫಾರ್ಮ್ ವಿತ್ ದ ಸೇಮ್ ಸೆಟ್ ಆನ್ ದ ರೈಟ್ ಡಿಸ್ಕ್ರೈಬ್ಡ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಅಂದರೆ ಇಲ್ಲಿ ಎರಡು ಕಾಲಮ್ ಇದೆ, ಲೆಫ್ಟ್ ಸೈಡಲ್ಲೂ ಸೆಟ್ಸ್ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲೂ ಸೆಟ್ಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿರುವಂಥ ಸೆಟ್ಸ್ನ ರೋಸ್ಟರ್ ಫಾರ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ, ರೈಟ್ ಸೈಡಲ್ಲಿರುವಂಥ ಸೆಟ್ಸ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಮ್ಯಾಚ್ ಮಾಡಬೇಕು, ಅಂದರೆ ಹೊಂದಿಸಿ ಬರೀಬೇಕು. ನೋಡಿ 1 2 3 6 ಇದೆ, ಇಲ್ಲಿ 2 3 ಇದೆ, ಇಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ, ನಾಟ್ ಆಲ್ ಆಲ್ಫಾಬೆಟ್ಸ್, ಕೆಲವೊಂದು ಮಾತ್ರ ಇದೆ. ಇಲ್ಲಿ ನ್ಯಾಚುರಲ್ ನಂಬರ್ಸ್ 1 3 5 7 9 ಇದೆ. ಹಾಗಾದರೆ ನಾವು ಮ್ಯಾಚ್ ಮಾಡಬೇಕಾದ್ರೆ ಸುಲಭ ಮಾಡ್ಕೋಬೇಕು ಅಂದರೆ ಲೆಫ್ಟ್ ಸೈಡ್ನ ನೋಡಿಕೊಂಡು ರೈಟ್ ಸೈಡ್ ಮ್ಯಾಚ್ ಮಾಡೋದು ಸ್ವಲ್ಪ ಲೆಂತಿ ಆಗುತ್ತೆ, ರೈಟ್ ಸೈಡ್ನ ನೋಡಿಕೊಂಡು ಲೆಫ್ಟ್ ಸೈಡ್ನ ಮ್ಯಾಚ್ ಮಾಡೋದು ತುಂಬ ಸುಲಭ ಆಗುತ್ತೆ ಮಕ್ಕಳೇ. ನೋಡಿ, ಎಕ್ಸ್ ಈಸ್ ಎ ಲೆಟರ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್ ಅಂದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ನ ನಾನು ಲೀಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ವರ್ಡಲ್ಲಿರುವಂಥ ಆಲ್ಫಾಬೆಟ್ಸ್ ಬರಿಬೇಕು, ಲೆಟರ್ಸ್ ಬರಿಬೇಕು. ಕ್ಲಿಯರ್ಲಿ ಅದು ಇಲ್ಲಿದೆ ಅಂದರೆ ಸೊ 3 ಮ್ಯಾಚಸ್ ಟು ಡಿ. ಸೊ 3 ಮತ್ತು ಡಿಗೆ ಹೊಂದಾಣಿಕೆ ಬರುತ್ತೆ, ಅದನ್ನು ನಾನು ಬರಿತಾ ಇದ್ದೀನಿ ಹೀಗೆ, 3 ಮ್ಯಾಚಸ್ ಟು ಡಿ. ನೆಕ್ಸ್ಟು ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್. ಉಳಿದಿರೋ ಸೆಟ್ಸಲ್ಲಿ ಇರೋದೆಲ್ಲ ನ್ಯಾಚುರಲ್ ನಂಬರ್ಸ್ ನೋಡ್ ಔಟ್. ಆ್ಯಂಡ್ ಡಿವೈಸರ್ ಆಫ್ 6 ಅಂದರೆ ಈ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ನ್ಯಾಚುರಲ್ ನಂಬರ್ ಮತ್ತು 6ಅನ್ನು ಭಾಗ ಮಾಡಿರುವಂಥದ್ದು. ಡಿವೈಸರ್ ಆಫ್ 6 ಅಂದರೆ ಹೇಳಿದ್ದೀನಿ, ಯಾವ ಸಂಖ್ಯೆಗಳು 6ಅನ್ನು ಭಾಗ ಮಾಡುತ್ತೋ ಅದನ್ನು ಡಿವೈಸರ್ಸ್ ಆಫ್ 6 ಅಂತ ಹೇಳಬೇಕು. ಸೊ ವಿಚ್ ಆರ್ ದ ಡಿವೈಸರ್ಸ್ ಆಫ್ 6 ಅಂದರೆ 1 2 3 6. ಈ 4 ಸಂಖ್ಯೆಗಳಿಂದ ಇದು ಭಾಗ ಆಗುತ್ತೆ ನೋಡಿ. 1 2 3 6 ಇಲ್ಲಿದೆ. therefore C matches with 1 or 1 matches with C. ಅದನ್ನು ಹೀಗೆ ತೋರಿಸ್ಬೇಕು ನೀವು. ನೆಕ್ಸ್ಟು ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಆಡ್ ನ್ಯಾಚುರಲ್ ನಂಬರ್ ಅಂದರೆ ಮಕ್ಕಳೇ ನಿಮಗೆ ಗೊತ್ತು, 1 3 5 7 9 11 13 15 17 ಆ್ಯಂಡ್ ಸೊ ಆನ್. ಬಟ್ ಎಲ್ಲ ನ್ಯಾಚುರಲ್ ನಂಬರು ಕೂಡ ಇಲ್ಲ ವಿಚ್ ಆರ್ ಲೆಸ್ ದ್ಯಾನ್ 10. ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10 ಅಂದರೆ 1 3 5 7 9 ನೋಡಿ, ಅದು ಈ ಸೆಟ್ಟಲ್ಲಿದೆ. therefore B matches with 4 or 4 matches with B. ಅದನ್ನು ಇಲ್ಲಿ ತೋರಿಸೋಣ, 4 matches with B. ಹಾಗಾದರೆ ನೋಡು 2 matches with A ಅಂತ ಆಗಲೇಬೇಕು. ಸೊ A ನೋಡೋಣ. ಎಕ್ಸ್ ಈಸ್ ಎ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದರೆ ಮಕ್ಕಳೇ ನಂಬರ್ ಡಿವಿಸಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್. 2 3 5 7 ಅದನ್ನು ಪ್ರೈಮ್ ನಂಬರ್ಸ್ ಅಂತ ಹೇಳಿ. ಬಟ್ ದೇ ಶುಡ್ ಬಿ ಡಿವೈಸರ್ಸ್ ಆಫ್ 6. ನೋಡಿ, ಡಿವೈಸರ್ಸ್ ಆಫ್ 6 ಇಲ್ಲೇ ಇದೆ. ಇದರಲ್ಲಿ ಪ್ರೈಮ್ ನಂಬರ್ಸ್ ಯಾವುದು ಅಂದರೆ 2 ಆ್ಯಂಡ್ 3 ಮಾತ್ರ. ಸೊ ಈ ಸೆಟ್ಟಲ್ಲಿರೋ ಎಲಿಮೆಂಟ್ ಡಿವೈಸರ್ಸ್ ಆಫ್ 6 ಆಗಿರಬೇಕು, ಪ್ರೈಮ್ ನಂಬರ್ಸ್ ಆಗಿರಬೇಕು. ಅಂದರೆ ಓನ್ಲಿ 2 ಆ್ಯಂಡ್ 3 ಆರ್ ದ ಪ್ರೈಮ್ ನಂಬರ್ಸ್ ವಿಚ್ ಆರ್ ದ ಡಿವೈಸರ್ಸ್ ಆಫ್ 6. ಹಾಗಾದರೆ ಅದು ನೋಡಿ, ಎ ಆಪ್ಷನ್ ಬಿ ಆಪ್ಷನ್ 2ನಲ್ಲಿದೆ. therefore ಹಾಗಾದರೆ 2 ಮ್ಯಾಚಸ್ ವಿತ್ ದ ಎ ಅಂತ ಆಗುತ್ತೆ ಮಕ್ಕಳೇ. ಈ ಎಕ್ಸಸೈಸ್ನ ಲಾಸ್ಟ್ ಟೈಪ್ ಆಫ್ ಕ್ವಶನ್ ನೋಡೋಣ ಮಕ್ಕಳೇ. ಲೆಟ್ ಎ ಈಸ್ ಈಕ್ವಲ್ ಟು 1 2 3 4 5 6. ಕ್ಲಿಯರ್ಲಿ ದಿಸ್ ಇಸ್ ಎ ಫೈನೈಟ್ ಸೆಟ್. ಪ್ರಶ್ನೆ ನೋಡಿ ಏನಿದೆ ಅಂದರೆ, ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್. ದಿಸ್ ಸಿಂಬಲ್ ಸ್ಟ್ಯಾಂಡ್ ಫಾರ್ ಬಿಲಾಂಗ್ಸ್ ಟು, this symbol stands for does not belongs to. Insert the appropriate symbol belongs to or does not belongs to in the blank spaces. ಇದು ಪ್ರಶ್ನೆಗಳು ಮಕ್ಕಳೇ. ಇಲ್ಲಿ ಬ್ಲ್ಯಾಂಕ್ ಸ್ಪೇಸಸ್ ಇದೆ. ನಾವು ಈ ಬ್ಲ್ಯಾಂಕ್ ಸ್ಪೇಸಸಲ್ಲಿ ಪ್ರಶ್ನೆ ಪ್ರಕಾರ ಸೊ ಬಿಲಾಂಗ್ ಸಿಂಬಲ್ ಬರಿಬೇಕು ಆರ್ ಡಸ್ ನಾಟ್ ಬಿಲಾಂಗ್ ಸಿಂಬಲ್ ಬರಿಬೇಕು. ನಿಮಗೆ ಸೊ ಮೊದಲನೇ ಕ್ಲಾಸಲ್ಲೇ ಮಾಹಿತಿ ಕೊಟ್ಟಿದ್ದೀನಿ ಮಕ್ಕಳೇ. ಸೊ ಸೆಟ್ಸ್ನ ಕ್ಲಾಸ್ 2ನಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ಎ ಅನ್ನೋದು ಸೆಟ್ ಅಂತ ಇಟ್ಕೊಳ್ಳಿ.
ಸೊ ಎಕ್ಸ್ ಅನ್ನೋದು ಎನಿ ಎಲಿಮೆಂಟ್ ಅಂತ ಇಟ್ಕೊಳ್ಳಿ. ಒಂದು ಎಲಿಮೆಂಟ್ ಅಂದಾಗ, ಒಂದು ಆಬ್ಜೆಕ್ಟ್ ಅಂದಾಗ ಅದು ಕೊಟ್ಟಿರೋಂಥ ಸೆಟ್ಟಲ್ಲಿ ಇರಬೇಕು ಅಂತ ಏನಿಲ್ಲ. ಇದು ಒಂದು ಗಿವನ್ ಸೆಟ್ ಅಂದಾಗ, ಇದು ಎನಿ ಆಬ್ಜೆಕ್ಟ್ ಅಂದಾಗ ಈ ಆಬ್ಜೆಕ್ಟು ಈ ಸೆಟ್ಟಲ್ಲಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಉದಾಹರಣೆಗೆ ಸೆಟ್ ಆಫ್ ವೋವಲ್ಸಲ್ಲಿ, ಸೊ 2 ಈಸ್ ನಾಟ್ ಎನ್ ಎಲಿಮೆಂಟ್, ದ ಆಬ್ಜೆಕ್ಟ್ 2 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್. 2 ಇರಲ್ಲ. ಸೊ ಪೆನ್ ಇರಲ್ಲ ಆ ಸೆಟ್ಟಲ್ಲಿ. ಸೆಟ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸಲ್ಲಿ 3 ಅನ್ನುವಂಥ ಆಬ್ಜೆಕ್ಟ್ ಇರಲ್ಲ. ಅದನ್ನು ನಾನು ಹೇಳಕ್ಕೆ ಹೊರಡ್ತಾ ಇರೋದೀಗ, ಎಕ್ಸ್ ಅನ್ನೋದು ಎನಿ ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಈ ಆಬ್ಜೆಕ್ಟ್ ಈ ಸೆಟ್ಟಲ್ಲಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಸಪೋಸ್ ಇಫ್ ಎಕ್ಸ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಸೆಟ್ ಎ ಅಥವಾ ಇಫ್ ಎಕ್ಸ್ ಈಸ್ ಅನ್ ಎಲಿಮೆಂಟ್ ಆಫ್ ಸೆಟ್ ಎ, ವಿ ಸೇ ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ. ಬಿಲಾಂಗ್ಸ್ ಟು ಅಂದರೆ ಎಕ್ಸ್ ಈಸ್ ಕಂಟೈನ್ಡ್ ಇನ್ ಸೆಟ್ ಎ, ಎಕ್ಸ್ ಎ ಸೆಟ್ಟಲ್ಲಿ ಇದೆ ಅಂತ ಹೇಳಿ. ಎಕ್ಸ್ ಏನಾದರೂ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಆದರೆ ನಾವು ಎಕ್ಸ್ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಹೇಳ್ತೀವಿ. ಅದನ್ನು ಸಿಂಬಲ್ಸಲ್ಲಿ ಹೀಗೆ ಬರಿತೀವಿ. ಮಕ್ಕಳೇ, ಈ ಸಿಂಬಲಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿರುವಂಥ ಎಕ್ಸ್ ಆಬ್ಜೆಕ್ಟು ಎ ಸೆಟ್ಟಲ್ಲಿರುತ್ತೆ ಅಂತ. ಸಪೋಸ್ ಎಕ್ಸ್ ಅನ್ನುವಂಥ ಆಬ್ಜೆಕ್ಟು ಎ ಸೆಟ್ಟಲ್ಲಿ ಇಲ್ಲ ಅಂದರೆ, ಇಫ್ ಎಕ್ಸ್ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ, ವಿ ಸೇ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. And we write x does not belongs to set A in symbols like this. ನೋಡಿ, ಈ ಎಕ್ಸ್ಪ್ರೆಷನ್ ಅರ್ಥ ಏನು ಅಂದರೆ, ಎಕ್ಸ್ ಅನ್ನುವಂಥ ಆಬ್ಜೆಕ್ಟು ಎ ಸೆಟ್ಟಲ್ಲಿ ಇರಲ್ಲ ಅಥವಾ ಎಕ್ಸ್ ಇಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ ಅಂತ. ಹಾಗಾದರೆ ಮಕ್ಕಳೇ, ಈ ಬ್ಲ್ಯಾಂಕ್ ಸ್ಪೇಸ್ನ ಲೆಫ್ಟ್ ಸೈಡ್ ನೋಡಿ ಮತ್ತು ರೈಟ್ ಸೈಡ್ ನೋಡಿ. ರೈಟ್ ಸೈಡಲ್ಲಿ ಎ ಸೆಟ್ ಇದೆ, ಕೊಟ್ಟಿರೋಂಥ ಎ ಸೆಟ್ ಇದೆ. ಹಾಗಾದರೆ ಇಲ್ಲಿ ಬಿಲಾಂಗ್ಸ್ ಬರಿಬೇಕು ಅಥವಾ ಡಸ್ ನಾಟ್ ಬಿಲಾಂಗ್ಸ್ ಬರಿಬೇಕು. ನಾನು ಇಲ್ಲಿ 5 ಇದೆ, ಇಲ್ಲಿ ನಾನು ಬಿಲಾಂಗ್ಸ್ ಬರೆದಿದ್ದೀನಿ ಅಂದರೆ 5 ಅನ್ನುವಂಥದ್ದು ಎ ಸೆಟ್ಟಲ್ಲಿ ಇರಬೇಕು. ಈಸ್ 5 ಈಸ್ ಇನ್ ಸೆಟ್ ಎ? ಎಸ್. ಸಿನ್ಸ್ 5 ಈಸ್ ಅನ್ ಎಲಿಮೆಂಟ್ ಆಫ್ ಸೆಟ್ ಎ, ವಿ ಸೇ 5 ಬಿಲಾಂಗ್ಸ್ ಟು ಸೆಟ್ ಎ. Therefore, we have to insert this symbol in this blank space. So 8 is an element of set A ನೋಡಬೇಕು. ಎ ಸೆಟ್ಟಲ್ಲಿ 8 ಇದೆಯಾ ನೋಡಬೇಕು. 8 ಇಲ್ಲ, 8 is not an element of set A. ಇದು ಕೂಡ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಈ ಕೊಟ್ಟಿರೋಂಥ ಸೆಟ್ಟಲ್ಲಿಲ್ಲ, ಮೀನ್ಸ್ 8 is not an element of set A. ಅಂದರೆ 8 does not belongs to set A. 0 is not in set A, means 0 is not an element of set A. Therefore 0 does not belongs to set A. 4 is in set A. 4 is an element of set A, means 4 belongs to set A. 2 is in set A. It is an element of set A, means 2 belongs to set A. 10 is not given in set A, means 10 is not an element of set A, means 10 does not belongs to set A. So ಇಲ್ಲಿಗೆ ಎಕ್ಸರ್ಸೈಸ್ 1.1 ಅಲ್ಲಿ ಬರುವಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ. ಸೊ ಟೈಪ್ಸ್ ಆಫ್ ಸೆಟ್ಸ್ ಅಂತ ಹೇಳಿ, ಈ ಟೈಪ್ಸ್ ಆಫ್ ಸೆಟ್ಸಲ್ಲಿ ಆಲ್ರೆಡಿ ನಿಮಗೆ ಎರಡರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಒಂದು ಫೈನೈಟ್ ಸೆಟ್, ನೆಕ್ಸ್ಟ್ ಒನ್ ಇನ್ಫೈನೈಟ್ ಸೆಟ್, ನೆಕ್ಸ್ಟು ಟೈಪ್ಸ್ ಆಫ್ ಸೆಟ್ಸಲ್ಲಿ ಮಕ್ಕಳ ಇನ್ನೇನು ಬರುತ್ತೆ ಅಂದರೆ ನಲ್ ಸೆಟ್. ಸೊ ಈ ನಲ್ ಸೆಟ್ನ ನಾವು ಎಂಟಿ ಸೆಟ್ ಅಂತಲೂ ಕೂಡ ಹೇಳ್ತೀವಿ. Null set is also called as empty set, or also it is called as void set. Null set ಅಂದ್ರೆ ಒಂದೇ, empty set ಅಂದ್ರೆ ಒಂದೇ, void set ಅಂದ್ರೆ ಒಂದೇ. ನೆಕ್ಸ್ಟ್ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್. ಆನಂತರ ಈಕ್ವಿವೆಲೆಂಟ್ ಸೆಟ್ಸ್. ಈಕ್ವಿವೆಲೆಂಟ್ ಸೆಟ್ಸ್. ಸೊ ಇಷ್ಟು ನಮಗೆ ಟೈಪ್ಸ್ ಆಫ್ ಸೆಟ್ಸ್ ಅಲ್ಲಿ ಬರೋದು. ಸೊ ಫೈನೈಟ್ ಸೆಟ್ ಅಂದರೆ ಏನು? ನಿಮಗೆ ಆಲ್ರೆಡಿ ತಿಳಿದಿದೆ. ಎ ಸೆಟ್ ವಿಚ್ ಇಸ್ ಎ ಕೌಂಟಬಲ್ ಸೆಟ್ ಇಸ್ ಕಾಲ್ಡ್ ಆಸ್ ಫೈನೈಟ್ ಸೆಟ್.
or a set containing infinite number of elements in it is called as finite set. So infinite set ಅಂದ್ರೆ ಏನು? Set which is not finite set is called as an infinite set ಅಂತ. Or set which is not a countable set or uncountable set is called as an infinite set. ಅಂದರೆ ಯಾವಾಗ ಸೆಟ್ಟಲ್ಲಿ ಇನ್ಫಾನಿಟ್ಲಿ ಮೆನಿ ಎಲಿಮೆಂಟ್ಸ್ ಇರುತ್ತೋ, ಯಾವಾಗ ನಾವು ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳೋಕ್ಕಾಗೋದಿಲ್ವೋ ಅದನ್ನು ನಾವು ಇನ್ಫಾನಿಟ್ ಸೆಟ್ ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಟೈಪ್ ಆಫ್ ಸೆಟ್ಗೆ ಬನ್ನಿ, ನಲ್ ಸೆಟ್. ಹಾಗಾದರೆ ಯಾವಾಗ ಸೆಟ್ನ ನಾವು ನಲ್ ಸೆಟ್ ಅಂತ ಹೇಳಬೇಕು ಅಂದರೆ ವೆನ್ ಇಟ್ ಡಸ್ ನಾಟ್ ಕಂಟೈನ್ಸ್ ಎನಿ ಎಲಿಮೆಂಟ್ ಇನ್ ಇಟ್. ಯಾವಾಗ ಸೆಟ್ಟಲ್ಲಿ ಮಕ್ಕಳಿಗೆ ಎಲಿಮೆಂಟ್ಸೇ ಇರೋದಿಲ್ವೋ ಅದನ್ನು ನಾವು ನಲ್ ಸೆಟ್, ಎಮ್ ಟಿ ಸೆಟ್ ಅಂದರೆ, ಎಮ್ ಟಿ ಅಂದರೆ ಖಾಲಿ ಅಂತೇಳಿ. ಸೊ ನಲ್ ಸೆಟ್ ಅಂದರೆ ಇಟ್ ಈಸ್ ಎ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ ಆರ್ ಎ ಸೆಟ್ ಹ್ಯಾವಿಂಗ್ ನೋ ಎಲಿಮೆಂಟ್ ಇನ್ ಇಟ್ ಈಸ್ ಕಾಲ್ಡ್ ಆಸ್ ನಲ್ ಸೆಟ್ ಆರ್ ಎಮ್ ಟಿ ಸೆಟ್ ಆರ್ ವಾರ್ಡ್ ಸೆಟ್ ಅಂತ ಹೇಳ್ತೀವಿ. ಸೊ ಮಕ್ಕಳೇ ಸೆಟ್ಸ್ನ ನಾವು ಯೂಶಲಿ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ. ಫರ್ದರ್ ಈ ನಲ್ ಸೆಟ್ನ ನಾವು ಇಂಗ್ಲೀಷ್ ಆಲ್ಫಾಬೆಟಿಂದ ಡಿನೋಟ್ ಮಾಡಬಾರ್ದು, ಗ್ರೀಕ್ ಲೆಟರಿಂದನೇ ಡಿನೋಟ್ ಮಾಡಬೇಕು. ದಟ್ ಈಸ್ ಬೈ ಫೈ. ಇದನ್ನು ಫೈ ಅಂತ ಓದಬೇಕು, ಇದು ಗ್ರೀಕ್ ಲೆಟರ್. ನಲ್ ಸೆಟ್ನ ಈ ಲೆಟರಿಂದನೇ, ಗ್ರೀಕ್ ಲೆಟರಿಂದನೇ ಡಿನೋಟ್ ಮಾಡಬೇಕು. ಫರ್ದರ್ ಈ ಗ್ರೀಕ್ ಲೆಟರಿಂದನೇ ಡಿನೋಟ್ ಮಾಡಬೇಕು. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಯಾವಾಗ ಸೆಟ್ಟಲ್ಲಿ ಎಲಿಮೆಂಟ್ಸೇ ಇರೋದಿಲ್ವೋ ಅದನ್ನು ನಲ್ ಸೆಟ್ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್, let A is equal to set of all x such that x belongs to n. ನಮ್ಮ ಮಕ್ಕಳಿಗೆ ಹೇಳಿದ್ದೀನಿ, ಕ್ಯಾಪಿಟಲ್ ಎನ್ ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಲೆಸ್ ದ್ಯಾನ್ 4. ಸ್ಟೂಡೆಂಟ್, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನಲ್ ಸೆಟ್. ಮಕ್ಕಳು ಈ ಸೆಟ್ಟನ್ನ ರೋಸ್ಟರ್ ಫಾರ್ಮಲ್ಲಿ ಬರೀರಿ ಅಥವಾ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ನ ಲೀಸ್ಟ್ ಮಾಡಿ ಅಂದರೆ ನಾವು ಕರ್ಲಿ ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಹಾಗಾದರೆ ಈ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ ಎವ್ರಿ ಎಲಿಮೆಂಟ್ ಈಸ್ ಎ ನ್ಯಾಚುರಲ್ ನಂಬರ್. ನಾನು ಲೀಸ್ಟ್ ಮಾಡೋಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ನ್ಯಾಚುರಲ್ ನಂಬರ್ ಆಗಿರಬೇಕು. ಹಾಗೆ ಆ್ಯಂಡ್ ಆ ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 3 ಲೆಸ್ ದೆನ್ 4 ಆಗಿರಬೇಕು. ಮಕ್ಕಳೇ ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 5 6 ಆ್ಯಂಡ್ ಸೋ ಆನ್. ನಾವು ಈಗ ಲೀಸ್ಟ್ ಮಾಡೋಂಥ ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 3, ಎಕ್ಸ್ ಈಸ್ ಗ್ರೇಟರ್ ದೆನ್ 3 ಲೆಸ್ ದೆನ್ 4. ನಾವು ಬರೆಯುವಂಥ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 3 ಲೆಸ್ ದೆನ್ 4 ಆಗಿರೋ. ಈಸ್ ದೇರ್ ಈಸ್ ಎನಿ ನ್ಯಾಚುರಲ್ ನಂಬರ್ ವಿಚ್ ಈಸ್ ಗ್ರೇಟರ್ ದೆನ್ 3 ಲೆಸ್ ದೆನ್ 4? ನೋ. ಸೊ ಈಗ ನಾನು ನಿಮಗೆ ಪ್ರಶ್ನೆ ಹೀಗೆ ಕೇಳಿದ್ದೆ ಅಂತ ಇಟ್ಕೊಳ್ಳಿ, ಟೆಲ್ ಮಿ ದ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದ್ಯಾನ್ 2 ಲೆಸ್ ದ್ಯಾನ್ 5. ಯಾವ ಯಾವ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 2 ಲೆಸ್ ದೆನ್ 5 ಅಂದರೆ ನಾವು ಹೇಳ್ಬೋದು 3 and 4. 3 and 4 ಆರ್ ದ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 2 ಲೆಸ್ ದೆನ್ 5. ಟೆಲ್ ಮಿ ದ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 1 ಲೆಸ್ ದ್ಯಾನ್ 6 ಅಂದರೂ ಕೂಡ ಹೇಳ್ಬೋದು. ಯಾವ ಸ್ವಾಭಾವಿಕ ಸಂಖ್ಯೆಗಳು 1ಕ್ಕಿಂತ ಹೆಚ್ಚು 6ಕ್ಕಿಂತ ಕಡಿಮೆ ಅಂದರೆ 2 3 4 5 ಅಂತ ಹೇಳ್ಬೋದು. ಹಾಗಾದರೆ ಸೊ ಒಂದು ನ್ಯಾಚುರಲ್ ನಂಬರ್ ಹೇಳಿ, ಸ್ವಾಭಾವಿಕ ಸಂಖ್ಯೆ ಹೇಳಿ, ಅದು 3ಕ್ಕಿಂತ ಜಾಸ್ತಿ ಆಗಿರಬೇಕು, 4ಕ್ಕಿಂತ ಕಡಿಮೆ ಆಗಿರಬೇಕು ಅಂದರೆ ಈಸ್ ದೇರ್ ಇಸ್ ಎನಿ ನ್ಯಾಚುರಲ್ ನಂಬರ್ ಬಿಟ್ವೀನ್ 3 and 4? ನೋ. ಹಾಗಾದರೆ ನಾವು ಕರ್ಲಿ ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಈ ಪ್ರಾಪರ್ಟಿ ಪ್ರಕಾರ ನಾನು ಯಾವುದೇ ನ್ಯಾಚುರಲ್ ನಂಬರ್ನ ಲೀಸ್ಟ್ ಮಾಡೋಕ್ಕಾಗಲ್ಲ, ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಹಾಗಾದರೆ ಇದನ್ನು ಎಮ್ ಟಿ ಸೆಟ್ ಅಂತ ಹೇಳ್ತೀವಿ. ಯಾಕೆಂದರೆ ಕರ್ಲಿ ಬ್ರ್ಯಾಕೆಟ್ ಒಳಗಡೆ ಯಾವುದೇ ಆಬ್ಜೆಕ್ಟ್ ಇಲ್ಲ, ಎಮ್ ಟಿ. ಆದ್ದರಿಂದ ಇದನ್ನು ನಾವು ನಲ್ ಸೆಟ್ ಅಂತ ಹೇಳ್ಬೋದು. ದೇಫೋ ಯಾವಾಗ ಮಕ್ಕಳೇ ಕರ್ಲಿ ಬ್ರ್ಯಾಕೆಟಲ್ಲಿ ನೀವು ಯಾವುದೇ ಆಬ್ಜೆಕ್ಟ್ ಬರೆದಿರಲ್ವೋ ಅದು ನಲ್ ಸೆಟ್. ದೇಫೋ ದಿಸ್ ಇಸ್ ದ ಗುಡ್ ಎಕ್ಸಾಂಪಲ್. ದಿಸ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ಎ ನಲ್ ಸೆಟ್. ನಾವು ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು, ಮುಂದೆ ಪ್ರಶ್ನೆಯಲ್ಲಿ ಬರುತ್ತೆ ನಿಮಗೆ. ಹಾಗಾದರೆ ಮಕ್ಕಳಿಗೆ ನಲ್ ಸೆಟ್ ಅಂದರೆ ಎ ಸೆಟ್ ಕಂಟೈನಿಂಗ್ ನೋ ಎಲಿಮೆಂಟ್ ಇನ್ ಇಟ್. ಯಾವಾಗ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇರೋದಿಲ್ವೋ ಅದನ್ನು ನಾವು ನಲ್ ಸೆಟ್ ಆರ್ ಎಮ್ ಟಿ ಸೆಟ್ ಆರ್ ವಾರ್ಡ್ ಸೆಟ್ ಅಂತ ಹೇಳ್ತೀವಿ. ಯಾವಾಗ ಕರ್ಲಿ ಬ್ರ್ಯಾಕೆಟಲ್ಲಿ ಯಾವುದೇ ಆಬ್ಜೆಕ್ಟ್ ಬರೆದಿರಲ್ವೋ ಅದು ನಲ್ ಸೆಟ್.
ನಾವು ನೆಕ್ಸ್ಟು ಥಿಯರಮ್ಸ್ ಆನ್ ಸೆಟ್ಸ್ ಅಂತ ಬರುತ್ತೆ. ಅಲ್ಲಿ ನಲ್ ಸೆಟ್ನ ನಾವು ಈ ಲೆಟರಿಂದನೇ ಡಿನೋಟ್ ಮಾಡ್ತೀವಿ. ಇದು ಗ್ರೀಕ್ ಲೆಟರ್. ಇನ್ಯಾವುದೇ ನಾವು ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ನ ಯೂಸ್ ಮಾಡಬಾರ್ದು. ಈಗ ನೆಕ್ಸ್ಟ್ ಸೆಟ್ಟಿಗೆ ಬನ್ನಿ, ಟೈಪಿಗೆ ಬನ್ನಿ ಮಕ್ಕಳೇ. ಸಿಂಗಲ್ಟನ್ ಸೆಟ್ ಅಂತ ಹೇಳಿ. ಸಿಂಗಲ್ಟನ್ ಸೆಟ್ ಅಂದರೆ ಏನು? ಎ ಸೆಟ್ ಕಂಟೈನಿಂಗ್ ಓನ್ಲಿ ಒನ್ ಎಲಿಮೆಂಟ್ ಇನ್ ಇಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ಟನ್ ಸೆಟ್. ಎ ಸೆಟ್ ಕಂಟೈನಿಂಗ್ ಓನ್ಲಿ ಒನ್ ಎಲಿಮೆಂಟ್ ಇನ್ ಇಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ಟನ್ ಸೆಟ್. ಯಾವಾಗ ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇರುತ್ತೋ ಅದನ್ನು ನಾವು ಸಿಂಗಲ್ಟನ್ ಸೆಟ್, ಹೆಸರೇ ಹೇಳ್ತಾ ಇದೆ ಸಿಂಗಲ್. ಸೊ ಉದಾಹರಣೆಗೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. A is equal to set of all x such that x belongs to n and x is greater than 2 less than 4. This is an example for singleton set. ನಾನು ಇದು ಸಿಂಗಲ್ಟನ್ ಸೆಟ್ಗೆ ಉದಾಹರಣೆ ಅಂತ ಕೊಟ್ಟಿದ್ದೀನಿ ಅಂದರೆ ಈ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಮಾತ್ರ ಇರುತ್ತೆ. ಹಾಗಾದರೆ ಈ ಸೆಟ್ಟನ್ನ ರೋಸ್ಟ್ ಆಫ್ ಫಾರ್ಮಲ್ಲಿ ಬರೆದಾಗ ನಿಮಗೆ ಗೊತ್ತಾಗುತ್ತೆ ವೆದರ್ ದಿಸ್ ಇಸ್ ಸಿಂಗಲ್ಟನ್ ಸೆಟ್ ಆರ್ ನಾಟ್ ಎ ಸಿಂಗಲ್ಟನ್ ಸೆಟ್ ಅಂತ. ಈ ಸೆಟ್ನ ಎಲಿಮೆಂಟ್ಸ್ನ ಲೀಸ್ಟ್ ಮಾಡಿ ಅಂದರೆ ಮಕ್ಕಳೇ, ಈ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ ನೀನು ಲೀಸ್ಟ್ ಮಾಡೋಂಥ ಪ್ರತಿಯೊಂದು ಎಲಿಮೆಂಟ್ ನ್ಯಾಚುರಲ್ ನಂಬರ್ ಆಗಿರಬೇಕು. ಬಟ್ ಹಾಗೆ ಈ ಕಂಡೀಷನ್ ಏನು ಹೇಳ್ತಾ ಇದೆ ಅಂದರೆ, ಸೊ ಡೋಂಟ್ ಲೀಸ್ಟ್ ಆಲ್ ದ ನ್ಯಾಚುರಲ್ ನಂಬರ್ಸ್. ನೀನು ಲೀಸ್ಟ್ ಮಾಡೋಂಥ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದೆನ್ 2 ಲೆಸ್ ದೆನ್ 4 ಆಗಿರಬೇಕು. ಯು ನೋ ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 2 ಲೆಸ್ ದೆನ್ 4 ಈಸ್ 3 ಓನ್ಲಿ. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 5 6. ನಾವು ಬರೆಯುವಂಥ ನ್ಯಾಚುರಲ್ ನಂಬರ್ ಗ್ರೇಟರ್ ದೆನ್ 2 ಲೆಸ್ ದೆನ್ 4 ಆಗಿರಬೇಕು, ಅಂದರೆ ಅದು 3 ಮಾತ್ರ. ಸೊ ಕ್ಲಿಯರ್ಲಿ 3 ಈಸ್ ಗ್ರೇಟರ್ ದೆನ್ 2 ಲೆಸ್ ದೆನ್ 4. ಹಾಗಾದರೆ ಈ ಸೆಟ್ಟನ್ನ ಎಲಿಮೆಂಟ್ಸ್ನ ಲೀಸ್ಟ್ ಮಾಡಿ ಬರೀರಿ ಅಂದರೆ 3 ಬಿಟ್ಟು ಇನ್ಯಾವುದನ್ನು ಬರೆಯೋಕ್ಕಾಗಲ್ಲ ಮಕ್ಕಳೇ. ಕ್ಲಿಯರ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ದಿಸ್ ಇಸ್ ದ ಸೆಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಎಲಿಮೆಂಟ್. ಒಂದೇ ಎಲಿಮೆಂಟ್ ಇದೆ ಈ ಸೆಟ್ಟಲ್ಲಿ, ಸರಿ ತಾನೆ? ಹಾಗಾದರೆ ಒಂದೇ ಎಲಿಮೆಂಟ್ ಇರುವಂಥ ಸೆಟ್ನ ನಾವು ಏನಂತ ಹೇಳ್ತೀವಿ ಅಂದರೆ ಸಿಂಗಲ್ಟನ್ ಸೆಟ್ ಅಂತ ಹೇಳ್ತೀವಿ. ಸೆಟ್ಟಲ್ಲಿ ಎಲಿಮೆಂಟ್ಸೇ ಇಲ್ಲ ಅಂದರೆ ಅದನ್ನು ನಲ್ ಸೆಟ್ ಆರ್ ಎಂಟಿ ಸೆಟ್ ಆರ್ ವಾಟ್ ಸೆಟ್ ಅಂತ ಹೇಳ್ತೀವಿ. ಈ ಸಿಂಗಲ್ಟನ್ ಸೆಟ್ನ ನಾವು ಯಾವುದೇ ಕ್ಯಾಪಿಟಲ್ ಲೆಟರ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಟಿಂದ ಡಿನೋಟ್ ಮಾಡ್ಬೋದು. ಬಟ್ ನಲ್ ಸೆಟ್ನ ಗ್ರೀಕ್ ಲೆಟರ್ 5 ಇಂದಾನೇ ಡಿನೋಟ್ ಮಾಡಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಮಕ್ಕಳೇ. ಈ ಈಕ್ವಿವೆಲೆಂಟ್ ಸೆಟ್ಸ್ನ ತಿಳ್ಕೊಳ್ಳೋ ಮೊದಲು ನಮಗೆ ಈ ಡೆಫಿನಿಷನ್ ಗೊತ್ತಿರಬೇಕು. ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತ ಹೇಳಿ. ಕಾರ್ಡಿನಾಲಿಟಿ ಆಫ್ ಎ ಸೆಟ್. ಸೊ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂದರೂ ಒಂದೇ ಮಕ್ಕಳೇ. ಇದನ್ನು ನಾವು ಆರ್ಡರ್ ಆಫ್ ಎ ಸೆಟ್ ಅಂತಲೂ ಹೇಳ್ತೀವಿ, ಎರಡೂ ಕೂಡ ಒಂದೇ. ಆರ್ಡರ್ ಆಫ್ ಎ ಸೆಟ್. ಹಾಗಾದರೆ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂದರೆ ಏನು ಅಂತ. ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂದರೆ ಇಟ್ ಈಸ್ ದ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಫೈನೈಟ್ ಸೆಟ್ ಅಂತ. ಒಂದು ಫೈನೈಟ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಆ ಸೆಟ್ಟಿನ ಕಾರ್ಡಿನಾಲಿಟಿ ಅಥವಾ ಆ ಸೆಟ್ಟಿನ ಆರ್ಡರ್ ಅಂತ ಹೇಳ್ತೀವಿ. ಪುನಃ ರಿಪೀಟ್ ಮಾಡ್ತೀನಿ. ಆರ್ಡರ್ ಆಫ್ ಎ ಸೆಟ್ ಆರ್ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಫೈನೈಟ್ ಸೆಟ್. ಆ ಸೆಟ್ಟಲ್ಲಿ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಆ ಸೆಟ್ಟಿನ ಕಾರ್ಡಿನಲ್ ನಂಬರ್ ಅಥವಾ ಆರ್ಡರ್ ಆಫ್ ಎ ಸೆಟ್ ಅಂತ ಹೇಳ್ತೀವಿ. ಸಪೋಸ್ ಎ ಅನ್ನೋದು ಸೆಟ್ ಆಗಿದ್ದರೆ, ಫೈನೈಟ್ ಸೆಟ್ ಆಗಿದ್ದರೆ, ಕಾರ್ಡಿನಾಲಿಟಿ ಆಫ್ ಸೆಟ್ಟೇ ನಾವು ಎನ್ ಆಫ್ ಎ ಅಂತ ಡಿನೋಟ್ ಮಾಡ್ತೀವಿ. ಈ ಎನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಎನ್ ಆಫ್ ಎ ಅಂತ ಇದ್ದರೆ ಬ್ರ್ಯಾಕೆಟಲ್ಲಿ ನಿಮಗೆ ಸೆಟ್ ಇದ್ದರೆ ಕಾರ್ಡಿನಲ್ ನಂಬರ್ ಆಫ್ ಸೆಟ್ಟೇ, ಕಾರ್ಡಿನಾಲಿಟಿ ಆಫ್ ಸೆಟ್ಟೇ ಅಥವಾ ಆರ್ಡರ್ ಆಫ್ ಸೆಟ್ಟೇ, ಅಥವಾ ಇದನ್ನು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ಟೇ ಅಂತಲೂ ಓದ್ಬೋದು ಮಕ್ಕಳೇ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲೆಟ್ ಎ ಈಸ್ ಈಕ್ವಲ್ ಟು ಎ ಕಾಮ ಇ ಕಾಮ ಐ ಕಾಮ ಓ ಕಾಮ ಯು. ಸೊ ಕಾರ್ಡಿನಾಲಿಟಿ ಆಫ್ ಸೆಟ್ ಅಂದರೆ ಎನ್ ಆಫ್ ಎ. ಸೊ ಎನ್ ಆಫ್ ಎ ಅಂದರೆ ನೀವು ಬರೀರಿ ಅಂತ ಹೇಳಿದ್ರೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳೋದು ಅಷ್ಟೇ. ಸೊ ದೇರ್ ಆರ್ 5 ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಎ. Therefore, cardinality of set A is nothing but number of elements in set A. There are how many elements in set A? 5.
Therefore, cardinality of set A or order of set A is 5. Sometimes order of set A ನ ಹೀಗೂ ಡಿನೋಟ್ ಮಾಡ್ತಾರೆ ಮಕ್ಕಳೇ, O of A ಅಂತ ಆರ್ಡರ್ ಆಫ್ ಸೆಟ್ ಎ ಅಂತ ಓದಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳೇ ನೋಡಿ. ಲೆಟ್ B is equal to 1, 2, 3, 4, 5, 6, 7, 8. This is finite set. Cardinality of set B ಅಂದ್ರೆ n of B. So n of B ಅಂದ್ರೆ number of elements in B. There are 8 elements in B. Therefore cardinality of set B or order of set B is 8. ಮಕ್ಕಳೇ, ಫೈನೈಟ್ ಸೆಟ್ಗೆ ಮಾತ್ರ ನಾವು ಇದನ್ನು ಡಿಫೈನ್ ಮಾಡ್ಬೋದು, ಇನ್ಫೈನೈಟ್ ಸೆಟ್ಗೆ ಡಿಫೈನ್ ಮಾಡೋಕ್ಕಾಗಲ್ಲ. ಒಂದು ಇನ್ಫೈನೈಟ್ ಸೆಟ್ಗೆ ಕಾರ್ಡಿನಲ್ ನಂಬರ್ ಬರೀರಿ ಅಂದರೆ ಬರೆಯೋಕ್ಕಾಗಲ್ಲ. Because it is not possible to count the number of elements present in the set. Infinite set contains infinitely many elements. ಆದ್ದರಿಂದ ನಾವು ಕಾರ್ಡಿನಾಲಿಟಿ ಆಫ್ ಇನ್ಫೈನೈಟ್ ಸೆಟ್ನ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಎಷ್ಟು ಅಂತ ಹೇಳೋಕ್ಕಾಗಲ್ಲ. Only for finite set we can define cardinal number or we can define order of a set. So equivalent sets ಅಂದರೆ ನಮಗೆ ಕಾರ್ಡಿನಾಲಿಟಿ ಆಫ್ ಸೆಟ್ ಅಂದರೆ ಗೊತ್ತಿರಬೇಕಾಯಿತು, ಅದನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ಈಕ್ವಿವೆಲೆಂಟ್ ಸೆಟ್ಸ್ ಅಂದರೆ ಏನು ಅಂತ ನೋಡಿ. ಇಲ್ಲಿ ಪ್ಲೂರಲ್ ವರ್ಡ್ ಇದೆ ಸೆಟ್ಸ್ ಅಂತ. ದೇರ್ಫೋರ್ ದಿಸ್ ಇನ್ವಾಲ್ವ್ಸ್ 2 and more ಸೆಟ್ಸ್ ಅಂತ ಆಯ್ತು. ಸೊ ನಾನು 2 ಸೆಟ್ಸ್ನ ಕನ್ಸಿಡರ್ ಮಾಡ್ತೀನಿ ಮಕ್ಕಳೇ. ಸೊ ಎ ಮತ್ತು ಬಿ 2 ಸೆಟ್ಸ್ ಅಂತ ಇಟ್ಕೊಳ್ಳಿ. ನಾವು ಎ ಆ್ಯಂಡ್ ಬಿನ ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ cardinality of sets A and B equal ಆಗಿರಬೇಕು. If n of A is equal to n of B, we can say A and B are as equivalent sets. ನಾವು ಹೀಗೂ ಹೇಳ್ಬೋದು, 2 sets A and B are said to be equivalent sets if and only if they contains same number of elements. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ನೇ ನಾವು ಕಾರ್ಡಿನಲ್ ನಂಬರ್ ಆಫ್ ಸೆಟ್ ಅಂತ ಹೇಳೋದು. ನೀವು ಹೇಗೆ ಬೇಕು ಅಂದರೂ ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಎ ಈಸ್ ಈಕ್ವಲ್ ಟು 1, 2, 3, 4, 5 ಅಂತ ಇಟ್ಕೊಳ್ಳಿ ಮಕ್ಕಳೇ. ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಎ, ಇ, ಐ, ಓ, ಯು ಅಂತ ಇಟ್ಕೊಳ್ಳಿ ಮಕ್ಕಳೇ. ನಾವು ಎ ಆ್ಯಂಡ್ ಬಿನ ಈಕ್ವಲೆಂಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ A and B should contain same number of elements. In A there are 5 elements. ಏನಲ್ಲ 5 ಎಲಿಮೆಂಟ್ ಇದೆ. In B also there are 5 elements. B ನಲ್ಲೂ ಕೂಡ 5 ಎಲಿಮೆಂಟ್ ಇದೆ. Is number of elements in A and B are equal? Yes. 5 ಎಲಿಮೆಂಟ್ ಇದೆ. ಅದರಿಂದ ಡೆಫಿನಿಷನ್ ಪ್ರಕಾರ A and B ನ ನಾವು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳ್ಬೋದು. ಅಥವಾ ನೀವು 2 ಸೆಟ್ಸ್ನ ಕೊಟ್ಟು ಈಕ್ವಲೆಂಟ್ ಸೆಟ್ಸ್ ಅಂತ ಕೇಳಿದಾಗ ಆ ಸೆಟ್ಸ್ನ ಕಾರ್ಡಿನಲ್ ನಂಬರ್ ಬರೀರಿ. ಕಾರ್ಡಿನಾಲಿಟಿ ಆಫ್ ಸೆಟ್ ಬರೀರಿ ಅಂದರೆ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಬರೆಯೋದು. ಸೊ ಇನ್ ಎ ದೇರ್ ಆರ್ 5 ಎಲಿಮೆಂಟ್ಸ್. ದೇರ್ಫೋರ್ ಕಾರ್ಡಿನಾಲಿಟಿ ಆಫ್ ಸೆಟ್ ಎ ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ 5. ಸೊ ಕಾರ್ಡಿನಾಲಿಟಿ ಆಫ್ ಸೆಟ್ ಬಿ ಅಂದರೆ ಎನ್ ಆಫ್ ಬಿ. ಇದನ್ನು ನೀವು ಹೇಗೆ ಬೇಕು ಅಂದ್ರೆ ಓದ್ಬೋದು ಮಕ್ಕಳೇ. ಆರ್ಡರ್ ಆಫ್ ಸೆಟ್ ಬಿ, ಕಾರ್ಡಿನಲ್ ನಂಬರ್ ಆಫ್ ಸೆಟ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ದೇರ್ ಆರ್ ಹೌ ಮೆನಿ ಎಲಿಮೆಂಟ್ಸ್ ಇನ್ ಬಿ? 5. ಹಾಗಾದರೆ ಎನ್ ಆಫ್ ಎ ಮತ್ತು ಎನ್ ಆಫ್ ಬಿ ವ್ಯಾಲ್ಯೂ ನೋಡಿ ಸೇಮ್ ಇದೆ. ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ. ಹಾಗಾದರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಆದರೆ ನಾವು ಎ ಆ್ಯಂಡ್ ಬಿನ ಸೊ ಈಕ್ವಲೆಂಟ್ ಸೆಟ್ಸ್ ಅಂತ ಹೇಳ್ಬೋದು. Therefore ಎ ಮತ್ತು ಬಿನ ನಾವು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿರಬೇಕು, ಅಥವಾ ದೇ ಶುಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಸಪೋಸ್ ಮಕ್ಕಳೇ ಹೀಗಿದ್ದರೆ ಎ ಮತ್ತು ಬಿನ ನಾವು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳಕ್ಕೆ ಬರೋದು. ಬಿಕಾಸ್ ಇನ್ ಎ ದೇರ್ ಆರ್ 4 ಎಲಿಮೆಂಟ್ಸ್, ಎನ್ ಆಫ್ ಎ 4. ಇನ್ ಬಿ ದೇರ್ ಆರ್ 5 ಎಲಿಮೆಂಟ್ಸ್, ಎನ್ ಆಫ್ ಬಿ 5. n of a 4, n of b 5 means n of a not equal to n of b. Since a and b are not possessing same number of elements, ಇಲ್ಲಿ 4 ಇದೆ, ಇಲ್ಲ 5 ಇದೆ. therefore ಇಲ್ಲಿ ಈಗ ನಾನು ತಗೊಂಡಿರೋಂಥ ಎ ಮತ್ತು ಬಿ ಸೆಟ್ನ ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳಬಾರ್ದು ಮಕ್ಕಳೇ.
ಹಾಗಾದರೆ ಎ ಮತ್ತು ಬಿ ಸೆಟ್ಸ್ನ ನಾವು ಈಕ್ವಲೆಂಟ್ ಸೆಟ್ಸ್ ಅಂತ ಹೇಳಬೇಕು ಅಂದರೆ ಸೊ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿರಬೇಕು ಮಕ್ಕಳೇ. ಈಗ ನೆಕ್ಸ್ಟು ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಪ್ರಾಬ್ಲಮ್ಸ್ ನೋಡಿ, ಎಕ್ಸಸೈಸ್ 1.2ನಲ್ಲಿ ಮೊದಲನೇ ಮೇನಲ್ಲಿ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಲ್ ಸೆಟ್ಸ್ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್. divisible by 2. ಮಕ್ಕಳೇ, ಇಲ್ಲಿ ಪ್ರಶ್ನೆ ಏನು ಅಂದರೆ, ಈಗ ನಾನು ಸೆಟ್ಸ್ನ ಬರ್ಕೊಂಡು ಹೋಗ್ತೀನಿ, ಇದರಲ್ಲಿ ಯಾವುದು ನಲ್ ಸೆಟ್ ಯಾವುದು ನಲ್ ಸೆಟ್ ಅಲ್ಲ ಅಂತ ಹೇಳಬೇಕಾಗತ್ತೆ. ನಾವೊಂದು ಸೆಟ್ನ ನಲ್ ಸೆಟ್ ಅಂತ ಹೇಳಿದ್ದೀವಿ ಅಂದರೆ ಆ ಸೆಟ್ಟಲ್ಲಿ ಯಾವುದೇ ರೀತಿಯಾದಂಥ ಎಲಿಮೆಂಟ್ ಇರಲ್ಲ. ನೋಡೋಣ, ಈ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇದ್ದರೆ ಇದು ನಲ್ ಸೆಟ್ ಆಗಲ್ಲ, ಎಲಿಮೆಂಟ್ಸೇ ಇಲ್ಲ ಅಂದರೆ ಇದು ನಲ್ ಸೆಟ್ ಆಗತ್ತೆ. ಇಲ್ಲಿ ಒಂದು ಸತಿ ಕ್ವಶನ್ನ ರೀಡ್ ಮಾಡೋಣ. ಸೊ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸು ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಬಲ್ ಬೈ 2 ಆಗಿರುತ್ತೆ ಅಂತ. ಮಕ್ಕಳೇ, ನಮಗೆ ಗೊತ್ತು ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ 1, 3, 5, 7, 9, 11 ಆ್ಯಂಡ್ ಸೋ ಆನ್. ಈ ಸೆಟ್ನ ರೋಸ್ಟ್ ಆಫ್ ಫಾರ್ಮಲ್ಲಿ ಬರೀರಿ ಅಂದರೆ ಆಡ್ ನ್ಯಾಚುರಲ್ ನಂಬರ್ಸ್ ಬರೀಬೇಕು ಮತ್ತು ಅದು 2 ಇಂದ ಡಿವೈಡ್ ಆಗಬೇಕು. ಈಸ್ ಎನಿ ಆಫ್ ದ ಆಡ್ ನ್ಯಾಚುರಲ್ ನಂಬರ್ ಈಸ್ ಡಿವಿಸಬಲ್ ಬೈ 2? ನೋ. ಯಾವುದೇ ಆಡ್ ನ್ಯಾಚುರಲ್ ನಂಬರ್, ಯಾವುದೇ ಬೆಸ ಸಂಖ್ಯೆ 2ರಿಂದ ಭಾಗ ಆಗಲ್ಲ. ಹಾಗಾದರೆ ಈ ಸೆಟ್ನ ರೋಸ್ಟ್ ಆಫ್ ಫಾರ್ಮಲ್ಲಿ ಬರೀರಿ ಅಂದರೆ ನೀವು ಕರ್ಲಿ ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಯಾವುದೇ ಆಡ್ ನ್ಯಾಚುರಲ್ ನಂಬರ್ 2ರಿಂದ ಡಿವೈಡ್ ಆಗಲ್ಲ, ಸೊ ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಕ್ಲಿಯರ್ಲಿ ದಿಸ್ ಇಸ್ ಎ ನಲ್ ಸೆಟ್. ಈ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟು ಇರಲ್ಲ. ದೇರ್ಫೋರ್ ದಿಸ್ ಸೆಟ್ ಇಸ್ ಎ ನಲ್ ಸೆಟ್. ನಲ್ ಸೆಟ್. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ ಹೇಗಿದೆ ಅಂತ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಮಕ್ಕಳೇ, ಇದು ನಲ್ ಸೆಟ್ ಆಗ್ಬೋದು, ಆಗದೇ ಇರ್ಬೋದು. ನಲ್ ಸೆಟ್ ಅಂದರೆ ಈ ಸೆಟ್ಟಲ್ಲಿ ಎಲಿಮೆಂಟ್ಸೇ ಇರಲ್ಲ ಅಂತ. ನಾಟ್ ಎ ನಲ್ ಸೆಟ್ ಅಂದರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇರುತ್ತೆ ಅಂತ. ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಈವನ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದರೆ 2, 3, 5, 7, 11, ಸೊ 13, 17 ಆ್ಯಂಡ್ ಸೊ ಆನ್. ಸೊ 2 ಆದ ನಂತರ ಬರುವಂಥ ಪ್ರೈಮ್ ನಂಬರ್ಸ್ ಎಲ್ಲ ಆಡ್. ಸೊ ಇದು A1. ಸೊ ಹಾಗಾದರೆ ಈ ಸೆಟ್ಟನ್ನ ರೋಸ್ಟ್ ಆಫ್ ಫಾರ್ಮಲ್ಲಿ ಬರೀರಿ ಅಂದರೆ ನೀವು ಕರ್ಲಿ ಬ್ರ್ಯಾಕೆಟ್ ಬರೆದು ಓಪನ್ ಮಾಡಿ 2 ಬರೀಬೇಕು, ಕರ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಕ್ಲಿಯರ್ಲಿ ಈ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇರುತ್ತೆ, ಯಾವುದು ಅಂದರೆ 2. ದೇರ್ಫೋರ್ ದಿಸ್ ಇಸ್ ನಾಟ್ ಎ ನಲ್ ಸೆಟ್. ಇದನ್ನು ಸಿಂಗಲ್ಟನ್ ಸೆಟ್ ಅಂತ ಹೇಳ್ಬೋದು. ದೇರ್ಫೋರ್ ದಿಸ್ ಸೆಟ್ ಇಸ್ ನಾಟ್ ಎನ್ ಎಕ್ಸಾಂಪಲ್ ಫಾರ್ ನಲ್ ಸೆಟ್. ನಾಟ್ ಎ ನಲ್ ಸೆಟ್. Not a null set. Thank you students for watching this session.